ಬೆಳಿಗ್ಗೆನೆ ಕೊಕ್ಕಕ್ಕ ಅನ್ಕೊಂಡು ಮನೆ ಹತ್ರ ಬಂದಿದ್ಯಾ? ಬಾವ ಸಿಕ್ಕಿದ್ರು. ಬಾವ ಸಿಕ್ಕಿದ್ರು ಅಂತ ಹೇಳಿದ ತಕ್ಷಣ ನುಲಿಯೋದ್ ನೋಡು. ಏನ್ ಹೇಳಿದ್ರಿ ನಿಮ್ ಬಾವ? ಕುದುರೆ ಮೇಲೆ ಟಕೋ ಟಕೋ ಅಂತ ಬರ್ತಾರಂತೆ, ಆಚೆ ತಕೋಗು. ಯಾಕೋ ಹಂಗೆ ಹೇಳ್ತೀಯಾ? ಗಂಡಿಗೆ ಎಷ್ಟು ಕೊಬ್ಬು ನೋಡು, ಮಾತಾಡ್ಸಿದ್ದಕ್ಕೆ ಯಾರೇನಲ್ಲ. ನಾನು ಸಾರಿ ಕೇಳ್ತೀನಿ. ನಾವಿಬ್ರು ದೂರ ಆದಾಗ ನೀನೇ ತಾನೇ ನಮ್ಮನ್ನು ಒಂದ್ ಮಾಡಿದ್ದು. ಅದು ಬಿಡು, ಅಮ್ಮ ಪಾಯಸ ಮಾಡಿದ್ದಾರೆ, ನಡಿ ಪಾಯಸ ಕೊಡ್ತೀನಿ. ಪಾಯಸ ಅಂದಿದ ತಕ್ಷಣ ಬಾಯಿ ಎಷ್ಟಾಗ್ಲ ತೆಗಿತೀಯ ನೋಡು. ಒಂದು ಎಕ್ಸ್ಟ್ರಾ ಗ್ಲಾಸ್ ಕೊಡ್ತೀನಿ, ನಡಿ ಬಾ ಹೋಗೋಣ, ಕೊಡ್ತೀನಿ. ಏನಪ್ಪ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಮನೇಲಿ ಪ್ರಾಬ್ಲಮ್ ಆಗಿದ್ರೆ ಆಫೀಸಲ್ಲಿ ಪ್ರಾಬ್ಲಮ್ ಮಾಡ್ತೀರಾ? ಫೋನ್ ಮಾಡಿ ಹೇಳೋಣ ಅಂದ್ಕೊಂಡೆ ಸರ್, ನನ್ನ ಮೊಬೈಲ್ ಔಟ್ ಹೋಗಿದ್ದಿಲ್ಲ ಸರ್. ಮನೆಯಿಂದ ಆಫೀಸ್ ದೂರ ಹೆಜ್ಜೆ ಬಂದು ಹೇಳಕ್ಕಾಗಲ್ವಾ? ನಾನು ರಜಾ ನಾನು ತುಂಬ ಕಟ್ ಮಾಡ್ಕೊಳ್ಳಿ ಸರ್. ಆಫೀಸ್ ನನ್ನ ಬಾಸ, ನೀನ್ ಬಾಸ? ನೀವೇ ಬಾಸ್ ಸರ್, ನಾವೆಲ್ಲ ಬಾಸ ಆಗೋಗುತ್ತಾ? ಈ ಕೆಲ್ಸಕ್ಕೆ ಬರ್ದಿರೋ ಮತ್ತೆಲ್ಲ ಬಿಟ್ಬಿಟ್ಟು ಕೆಲಸ ಮಾಡ್ಕೋ ಹೋಗಯ್ಯ. ಸರಿ ಸರ್. ಸರ್ ಒಂದು ವಿಷಯ ಹೇಳ್ಬೇಕಾಯ್ತು. ಏನಯ್ಯ ಅದು? ಸರ್ ಕಟಿಂಗ್ ಮಿಷಿನ್ ಹತ್ರ ಕುಳ್ಳಿ ಇದ್ದಾಳಲ್ಲ, ನನ್ನೇ ಗುರಾಯಿಸ್ತಾಳೆ ಸರ್ ಅವಳು. ಆಫೀಸಿಗೆ ಕೆಲಸ ಮಾಡಕ್ ಬರ್ತೀರಾ ಅಥವಾ ಹುಡುಗಿರಿಗೆ ಲೈನ್ ನೋಡಕ್ ಬರ್ತೀರಾ? ನಂದೇನು ತಪ್ಪಿಲ್ಲ ಸರ್, ಅವಳೇ ಗುರಾಯಿಸ್ತಾಳೆ. ಸರಿಯಾಗಿ ಕುಳ್ಳಿನ ಕಳ್ಸು, ನಾನು ಮಾತಾಡ್ತೀನಿ. ಸರಿ ಸರ್. ಸರ್ ಇನ್ನೊಂದು ವಿಷಯ. ಮತ್ತೇನಯ್ಯ ನಿಂದು? ಸರ್ ಚಿಪ್ಪಾಯಿ ಕಳಿ ಸರ್. ಎಲ್ಲರಿಂದ ಬರ್ತಾರ ಇವ್ರುಗಳು, ಟೆನ್ಷನ್ ಕೊಡಕ್ಕೆ ಇವರಿಂದನೇ ಆಗೋದು. ಹೇಗಿಜ್ಜ ಈ ಮಣ್ಣ ಹೆಂಗಿದಾನೆ? ನೀನಾ? ಹೌದು, ನಾನೇ ಭುವನ್. ನಿಮ್ಮಂತ ಸುಳ್ಳಿನ ಮುಖವಾಡ ಹಾಕೊಂಡು ಮೆರಿತಾ ಇದ್ದಾರಲ್ಲ, ಅವ್ರನ್ನ ತುಳಿಯಕ್ ಬಂದಿರೋನೇ ಭುವನ್. ನೋಡು ಭುವನ್, ತಪ್ಪು ನಾನ್ ಮಾಡಿರೋದಲ್ಲ, ನಮ್ಮ ಅಣ್ಣ ಮಾಡಿರೋದು. ತಪ್ಪು ನೀನ್ ಮಾಡಿದ್ರು ತಪ್ಪೆ, ನಿಮ್ಮ ಅಣ್ಣ ಮಾಡಿದ್ರು ತಪ್ಪೆ. ತಪ್ಪೇ ಕಣ. ನನ್ ಮೇಲೆ ಕೈ ಮಾಡಕ್ ಬರ್ಚೇನೋ? ನನ್ ಮೇಲೆ ಕೈ ಮಾಡೋದು ಒಂದೇ, ಹುಲಿ ಬಾಯಿ ಕೈ ಹಾಕೋದು ಒಂದೇ. ಕೈ ನಿಂತಿದ್ದೆ ಬಿಡು ಭುವನ್. ಕಿತ್ಬಿಡ, ನಾಯಿಗೆ ಕಟ್ ಮಾಡ್ಬಿಡ್ತೀನಿ. ನಿಮ್ಮ ಅಣ್ಣಂಗೆ ಹೋಗಿ ಹೇಳು, ನಾಳೆ ಸಂಜೆ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಕಟ್ಟಿಗೆ ತಾಳಿ ಕಟ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣಂಗೆ ಚಟ್ಟ ಕಟ್ಬಿಡ್ತೀನಿ. ಏನೋ ಗುರುಸ್ತಾ ಇದ್ಯಾ? ಹೋಗೋ. ಕೈಯಲ್ಲಿ ಲಾಂಗ್ ಇಟ್ಕೊಂಡು ಬ್ಯಾಕಲ್ಲಿ ಗ್ಯಾಂಗ್ ಇಟ್ಕೊಂಡು ಮಾಡೋದಲ್ಲ ರೋಡಿಸಮ್. ರೋಡಿಸಮ್ ಮಾಡ್ಬೇಕಂದ್ರೆ ಮೀಟರ್ ಬೇಕು. ಶಿವಾಜಿನಗರ ನಂದು, ಮಾರ್ಕೆಟ್ ನಿಮ್ದು ಅಂತ ಬೋರ್ಡ್ ಹಾಕೊಂಡು ರೋಡಿಸಮ್ ಮಾಡ್ತಾರೆ ಅಂತ ನಾಯಿಗಳು ನೀವು. ಎಂಟರ್ ಬೆಂಗಳೂರು ಸಿಂಗಲ್ ರೋಡರ ಸಿಂಹ ಕಣ ಇದು. ನಿಮ್ ಮೇಲೆ ಬಂದು ನಿಮ್ಮ ಹುಡುಗನ ಹೊಡೆದಿದ್ದೀನಿ. ಬೇಕಿದ್ರೆ ನಿಮ್ ಮೇಲೆ ಹುಡುಗನ ಕೇಳ್ಕೊ. ಇನ್ನೊಂದ್ಸತಿ ನನ್ ಕಂಟಕ್ ಬಂದ್ರೆ ನಿನ್ ಫ್ಯಾಮಿಲಿನ ಕರ್ಕೋಬೇಕಾಗತ್ತೆ. ಇಡೋ ಫೋನು. ಸರ್ ನಾನು ಕಾಣಿಸ್ತಾ ಇದ್ದಲ್ಲ, ಅದೇ ಕೇಂದ್ರದಲ್ಲಿ ನಮ್ಮಪ್ಪ ಕೆಲಸ ಮಾಡ್ತಾ ಇದ್ರು. ಸರ್ ನಮ್ಮಪ್ಪ ಎಷ್ಟು ಫೇಮಸ್ ಗೊತ್ತಾ? ಹೋಗೋಬ್ರೆಲ್ಲ ಸಲಾಮ್ ಹೊಡಿತಾ ಇದ್ರು. ನಮ್ಮಪ್ಪ ಏನಾದ್ರು ಎಲೆಕ್ಷನ್ ನಿಂತ್ಕೊಂಡಿದ್ದೆ ದೊಡ್ಡ ಲೀಡ್ ಆಗ್ಬಿಟ್ಟಿದ್ರು. ಆದ್ರೆ ಒಂದಿನ ನಮ್ಮಪ್ಪ ಸತ್ತರು ಸರ್. ನಮ್ಮಪ್ಪ ಸತ್ತಾದ್ಮೇಲೆ ಇಲ್ಲೇ 3 ದಿನ ಕೊಟ್ಟಿದ್ದೆ ಸರ್, ಯಾರು ನಾವು ಊಟನೇ ಕೊಡ್ಲಿಲ್ಲ. ಆಗ ಒಂದ್ ನಾಯಿ ಬಾಯಲ್ಲಿ ರೊಟ್ಟಿ ಇಟ್ಕೊ ಬಂತು ಸರ್. ಆ ರೊಟ್ಟಿ ನೋಡಿ ನಮ್ಗೆ ತಿನ್ಬೇಕು ಅನ್ಸ್ತು ಸರ್. ಒಂದ್ ಕಲ್ ತಗೊಂಡು ನಾಯಿ ಕೊಡ್ದೆ, ಆದ್ರೂ ಆ ನಾಯಿ ರೊಟ್ಟಿನ ಬಿಡಲಿಲ್ಲ ಸರ್. ಬಿಡಲಿಲ್ಲ ಸರ್, ಕಲ್ಲೆತ್ಕೊಂಡು ಬೆನ್ನತ್ತದೆ. ಆಗ ರೊಟ್ಟಿ ಬಿಡ್ತು ನೋಡಿ. ಅವತ್ತೇ ಗೊತ್ತಾಯ್ತು ಸರ್ ನನಗೆ ಕಿತ್ಕೊಂಡು ತಿನ್ಬೇಕು ಇಲ್ಲ ಹೊರಗೆ ತಿನ್ಬೇಕು ಅಂತ. ಸರ್ ನಂದೆಲ್ಲ ಕರೆಕ್ಟ್ ಆಗಿತ್ತಾ? ಆಡಿಷನ್ ಸೆಲೆಕ್ಟ್ ಆದ್ನ? ಏಯ್ ನೆಕ್ಸ್ಟ್ ಕಳಿಸ್ರಿ, ಹೇಳ್ತೀವಿ ಕಣ, ಫೋನ್ ಮಾಡಿ ಹೋಗು. ಸರಿ ಸರ್. ಇನ್ಸ್ಪೆಕ್ಟರ್, ನನ್ನ ಕೈಗೆ ಬೇಡಿ ತೋರ್ಸ್ತ್ಯಾ? ನೀನ್ ಬೇಡಿ ತೋರ್ಸೋ ಅಷ್ಟೊತ್ತಿಗೆ ನೀನ್ ಅಡ್ಡಡ್ಡ ಉದ್ದುದ್ದ ಸಿರಿ ನಮ್ಮ ಊರ್ ಬಗ್ಲಿಗೆ ತೋರಣ ಕಟ್ಬಿಡ್ತೀನಿ. ನಮ್ಮೂರ್ ಪಂಚಾಯತಿನ ಕೋರ್ಟು, ಪಂಚಾಯತಿ ಮೆಂಬರ್ಸ್ ನ್ಯಾಯಾಧೀಶರು. ನೀನ್ ಯಾವ್ದೋ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್. ನೀನ್ ನನಗೆ ಬೇಡಿ ತೋರ್ಸೋಕ್ಕಿಂತ ಮುಂಚೆ ನಿನಗೊಂದು ಗತಿ ಕಾಣಿಸ್ತೀನಿ. ಶಂಕ್ರಣ್ಣ
ನನ್ನ ತಂಗಿ ಎಲ್ಲ ಕಾಲೇಜ್ಗೆ ಹೋಗಿದ್ದಾಳೆ. ಬಂದ್ಮೇಲೆ ನಿಮ್ಮನೆ ಹತ್ರನೇ ಕರ್ಕೊಂಡ್ಬರ್ತೀನಿ. ಆಗಕ್ಕಿಲ್ಲ, ಫೋನ್ ಮಾಡಿ ಕರೀರಿ. ಜ್ವರ ಅಲ್ಲೇ ಬೋಲಪ್ಪಯ್ಯ. ಶುಕ್ರೆ ಎಲ್ಲ ನಿನ್ನಿಂದ ಆಗ್ತಿರೋದು. ಕಿರ್ಚಾಡ್ಬೇಡಿ, ರೋಡೆಲ್ಲ ಜನ ನೋಡ್ತವ್ರೆ. ಚೋಟು, ನೀವು ಅಣ್ಣನ ಕರ್ಕೊಂಡು ಹೋಗೋ. ಸಂಜೆ ನನ್ನ ತಂಗಿ ಬಂದಾಗ ನಿಮ್ಮ ಮನೆ ಹತ್ರನೇ ಕರ್ಕೊಂಡ್ಬರ್ತೀನಿ. ಹೋಗ್ರಪ್ಪ. ಸಂಜೆ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ಕೈ ಮಾಗ್ಯ ಮಾಡ್ತಾರೆ. ಚಲ್ಲೆ ಹೋಗಿ ಹೋಗಿ ನನ್ನ ತಂಗಿ ಇವಳು ತಮ್ಮನ ಲವ್ ಮಾಡ್ತಾಳೆ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ಅಪ್ಪ ಲ್ಯಾಪ್ಟಾಪ್ ಯಾಕೆ ತಂದ್ಯಾ? ಡ್ಯಾಡಿ, ಸ್ಕೂಲಿಗೆ ರೆಡಿ ಆದ ಮಗನೇ? ಹ್ಞೂ ಡ್ಯಾಡಿ. ಮಗನೇ ಗೊತ್ತಪ್ಪ, ಇವತ್ತು ಊರಿಂದ ಅತ್ತೆ ಬರ್ತಿದ್ದಾರೆ. ಅವ್ನ ರೈಲ್ವೆ ಸ್ಟೇಷನ್ ಇಂದ ಪಿಕಪ್ ಮಾಡ್ಕೊಂಡ್ ಬರ್ಬೇಕು. ಅವ್ರಿಗೆ ಪಾಲಕ್ ಪನ್ನೀರು ಮಲ್ಗೆ ಒಂದ್ರೆ ಇಷ್ಟ ಬರ್ತಾ ತರ್ತೀನಿ. ಮಗನೇ ಗೊತ್ತಪ್ಪ, ವಾಟರ್ ಬಿಲ್ ಕರೆಂಟ್ ಬಿಲ್ ಬಂದಿದೆ. ನಾಳೆ ತುಂಬೋಣ ಬಿಡು. ಮಗನೇ ಗೊತ್ತಪ್ಪ, ನಾಳೆ ನಮ್ ಶ್ರೀನಿವಾಸನ್ ಬರ್ಡೇ. ಆಫೀಸಿಂದ ಬೇಗ ಬರ್ತೀನಿ, ಬಟ್ಟೆ ತರಕ್ ಹೋಗೋಣ. ಪೋ 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 ಪೋ. ಅಪ್ಪ, ನೀನು ಸ್ಕೂಲಿಗೆ ಲೇಟ್ ಆಗುತ್ತೆ. ಬಾಯ್. ಒಳ್ಳೆ ಮಗ. ನಾನೆಲ್ಲ ಹೋಗ್ತಾ ಇದ್ದೀನಿ, ವಯಸ್ಸಾಯ್ತಲ್ಲ, ಅರಳು ಮರಳು. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹಿಂಗೆ ಎಷ್ಟೊತ್ತಿ ಹೇಳ್ಬೇಕು? ಬೆಳಿಗ್ಗೆ ಬೆಳಿಗ್ಗೆ ನನ್ನ ಜೊತೆ ಮಾತಾಡ್ಸ್ಬೇಡ ಅಂತ. ನೀನ್ ಬೆಳಗ್ಗೆ ಮಾತಾಡ್ಸ್ಬೇಡ ನಿಜ, ಆದ್ರೆ ಸಂಜೆ ಮಾತಾಡ್ಸ್ಬೇಡ ಅಂತ ಹೇಳಿಲ್ವಲ್ಲ. ಬುಲ್ಬುಲ್, ಫ್ರೆಂಡ್ಶಿಪ್ ಅಂದ್ರೆ ನಂಗೆ ಇಷ್ಟ ಕಣೆ. ನನಗೆ ಫ್ರೆಂಡ್ ಆಗೋ ಹುಡುಗ ಹಾಗಿರ್ಬೇಕು ಹೀಗಿರ್ಬೇಕು ಅಂದ್ಬಿಟ್ಟು ತುಂಬಾ ಕನಸು ಕಟ್ಕೊಂಡಿದ್ದೀನಿ. ನನ್ನ ಕನಸಿನ ಪ್ರಕಾರ ನೀನಿಲ್ಲ. ಬುಲ್ಬುಲ್, ನನ್ ರಿಸೆಕ್ಟ್ ಮಾಡ್ಬೇಡ. ನಿನ್ ಕನ್ಸಿನ ಹುಡುಗ ಹೆಂಗಿರ್ಬೇಕು ಹಂಗೆ ಇರ್ತೀನಿ. ನನ್ನ ಕನಸಿನ ಪ್ರಕಾರ ನೀನು ಇರೋ ಆಗಿದ್ರೆ ನಂಗೆ ಓಕೆ. ಹೋಳಿ ಕಾಂಚನ ತೈತ ತೈತ ದಿತ್ತೈ. ನಿತ್ಕೊಳ್ಳೋ, ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿದ್ದೆ? ಟ್ಯೂಷನ್ಗೆ ಹೋಗಿದ್ದೆಪ್ಪ. ನಾನೇ ನಿನಗೆ ರಾತ್ರಿ ಟ್ಯೂಷನ್ ಸೇರ್ತೀನಿ ನಾನು. ಯಾಕೋ ಹುಡುಗರ ಹತ್ರ ಸೇರ್ಕೊಂಡು ಹಾಳಾಗ್ತಿದ್ಯಾ? ಸಾರಿ ಅಕ್ಕ, ನಿಮ್ಮಲ್ಲಿ ಚೆನ್ನಾಗಿ ಓದಿ ದೊಡ್ಡವನಾಗ ಮೇಲೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ನ ಚೆನ್ನಾಗಿ ನೋಡ್ಕೋತೀನಪ್ಪ. ಮಗನೇ, ಜಲಪದ ಕುಣಿತಾ ಇದ್ರಕ್ಕ. ನಿಮ್ ಬಾಬಾನು ಅಲ್ಲೇ ಇದ್ರೇನು? ಎದುರುಗಡೆನೆ ಕೊಟ್ಟಿದ್ರು. ಜೊತೆಗೆ ಸಿಗರೇಟ್ ಸೇರ್ತಾ ಇದ್ರು, ಗುಂಡು ಹಾಕ್ತಾ ಇದ್ರು. ಸಿಗರೇಟ್ ಸೇದಲ್ಲ, ಗುಂಡು ಹಾಕಲ್ಲ ಅಂತ ಹೇಳಿ ಇಂಥ ಕೆಲಸ ಎಲ್ಲ ಮಾಡ್ತಿದಾರ. ಮನೆಗೆ ಬರ್ಲಿ, ಲಾಯರ್ನ ಬರಕ್ಕೆ ಹೇಳಿ, ಇವತ್ತೇ ಡಿವೋರ್ಸ್ ಕೊಡ್ತೀನಿ. ಅಷ್ಟ್ ಮಾಡಕ್ಕ. ಇನ್ನ ಮದ್ವೆ ಆಗ್ತೀಯ ಅಂದ್ರೆ ಹುಡುಗ ಸಿಗಲ್ವಾ ಅಕ್ಕ? ಹುಡುಗರು ಕ್ಯೂ ನಿಂತ್ಕೊಂತಾರೆ. ಥ್ಯಾಂಕ್ ಯು ಕಣಬು, ನನಗೆ ಹೆಲ್ಪ್ ಮಾಡಿದ್ದಕ್ಕೆ. ಬಾ, ಚಾಕ್ಲೇಟ್ ಕೊಡಿಸ್ತೀನಿ. ಅಕ್ಕ, ಒಂದು 50 ಚಾಕ್ಲೇಟ್ ಕೊಡ್ಸಕ್ಕ? ಸರಿ ಆಯ್ತು, ಬಾ ಕೊಡಿಸ್ತೀನಿ. ಮಮ್ಮಿ ನೋಡಿ, ಇವತ್ತೇನ್ ತಂದಿದ್ದೀನಿ. ಏನು ಇದು ಪ್ರೈಸು? ನಾನು ಇವತ್ತು ಆಟದಲ್ಲಿ ಫಸ್ಟ್ ಬಂದಿದ್ದೀನಿ. ಆಟದಲ್ಲಿ ಫಸ್ಟ್ ಬಂದೇನು? ಚಿನ್ನ ಮತ್ತು ಬಂಗಾರ ತುಂಬ ಖುಷಿ ಆಗ್ತಿದೆ ಕಣೋ. ಏನಾಯ್ತು ಮಮ್ಮಿ? ಈ ಸಂತೋಷ ನೋಡೋಕ್ಕೆ ನಿಮ್ಮಪ್ಪ ಬದುಕಿರ್ಬೇಕಿತ್ತು ಕಣೋ. ಇದೇ ಥರ ನೀನು ಓದ್ನಲ್ಲೂ ಫಸ್ಟ್ ಬರಬೇಕು, ಆಯ್ತಾ? ಆಯ್ತು ಮಮ್ಮಿ. ಓಕೆ, ಮತ್ತು ಬಂಗಾರ ಬಾ, ಇವಾಗ ಅಡುಗೆ ಮಾಡಿ ಬಿಡಿಸ್ತೀನಿ ಬಾ. ನನ್ನ ವಯಸ್ಸಿನ ಕೆಲಸ ಏನಾಯ್ತು? ಕೆಲಸ ಅಣ್ಣಾಗಿದೆ ಮಳೆಯ. ಶಾಬಾಷ್, ಆ ಮಗು 1000 ಕೋಟಿ ಒಡೆಯ. ಈ ವಿಷಯ ನನಗೂ ನಿನಗೆ ಮಾತ್ರ ಗೊತ್ತಿರ್ಬೇಕು. ಬಡ್ಗೈ ಮಾಡೋ ಕೆಲಸ ಎಡಗೈ ಗೊತ್ತಾಗಲ್ಲ, ಎಡಗೈ ಮಾಡೋ ಕೆಲಸ ಬಡ್ಗೈ ಗೊತ್ತಾಗಲ್ಲ. ನನ್ನ ಪ್ರಾಣ ಹೋದ್ರು ಈ ಸಜ್ಜನ ಆಚೆ ಅಂತೂ ಬಾಯಿ ಬಿಡಲ್ಲ ಒಡೆಯ. ಶಾಬಾಷ್, ನೀನ್ ಮಾಡಿರೋ ಕೆಲಸಕ್ಕೆ ಇನ್ನೊಂದು ಸಿಗುತ್ತೆ. ತಾಳ್ಮೆ ಇರ್ಲಿ. ನಂಗೆ ತಾಳ್ಮೆ ಇದೆ ಒಡೆಯ, ನಿಮ್ದೆ ಸ್ವಲ್ಪ ತಾಳ್ಮೆ ಕಡಿಮೆ. ತಪ್ಪಾಯ್ತು ಒಡೆಯ. ಹೋಗ್ ನಾಟಿ ಕೋಳಿ ಸಾರ್ ಮುದ್ದೆ ಮಾಡ್ಕೋಬಾ. ಸರಿ ಒಡೆಯ. ಯಾಕ ಮಗ ಬೇಜಾರಲ್ಲಿದ್ಯಾ? ಅವ್ಳು ಕೈ ಕೊಟ್ಬಿಟ್ರು ಮಗ. ನಾನೇನ್ ಹೇಳ್ತಾನೆ ಅವಳಿಂದ ಹೋಗೋಣ ಅಂತ. ಅವ್ಳು ಕೇಳಿದ್ದೆಲ್ಲ ಕೊಡ್ಸೆ, ಆದ್ರೂ ಕೈ ಕೊಟ್ಬಿಟ್ರು. ಈಗ ಎಲ್ಲಿದ್ದಾಳ ಅವಳು? ಅವ್ರ ಅಕ್ಕನ ಪಾರ್ಲರ್ ಕುತ್ಕೊಂಡ್ ಮಗ. ಬಾ ಮಾತಾಡೋಣ. ಬೇಡ ಮಗ. ಕಷ್ಟದಲ್ಲಿದ್ದಾರೆ ಫ್ರೆಂಡ್ಸು. ಬಾ ಮಗ ಬಾರೋ ನೀನು. ಮಮ್ಮಿ, ಅವಳಿಗೆ ಹೇಳ್ಬಿಡಿ ಅವಳು ನನ್ನ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋಗಿದ್ದಾಳೆ. ಅದಕ್ಕೆ ನಾನು ಅವಳು ಗಾಗ್ರಾ ಚೂಡಿ ಹಾಕೊಂಡು ಬಂದಿದ್ದೀನಿ. ಹೇಳ್ಬಿಡಿ. ಟಿಂಗ್ ಟಾಂಗ್ ಟಿಂಗ್ ಟಾಂಗ್.
ನೀನಾ? ಏನ್ ವಿಷಯ? ಮೇಡಮ್ ಏನ್ ಮಾಡ್ತಿದ್ದಾರೆ? ಬಾತ್ರೂಮ್ ಅಲ್ಲಿ ಇದ್ದಾರೆ. ಓ ನೆನ್ನೆ ತುಂಬಾ ಸಲ ಬಾತ್ರೂಮ್ ಹೋಗ್ತಿದ್ರು, ಇವತ್ತಿನ ಬಾತ್ರೂಮ್ ಅಲ್ಲಿ ಕೂತ್ಬಿಟ್ರಾ? ಹಾಗೇನಿಲ್ಲಪ್ಪ, ಮೆಡಿಸಿನ್ ತಗೊಂಡಿದ್ದಾರೆ. ಸರಿ, ಏನ್ ಹೇಳೋ ವಿಷಯ? ಮೇಡಮ್ಗೆ ಸೀರೆ ಕೊಡ್ಬೇಕಿತ್ತು. ಸರಿ ಕೊಡು. ಏನ್ ಈ ಸೀರೆ ಇಷ್ಟೊಂದು ಹೋಲಾಗಿದೆ? ನಮ್ಮಪ್ಪ ಒಂದಿನ ಸೀರೆ ಉಟ್ಕೊಂಡಿದ್ರು, ನಮ್ಮಪ್ಪ ಸಿಗರೇಟ್ ಸೇರ್ತಾರಲ್ಲ ಆ ಡ್ಯಾಶ್ ಅದ್ರ ಮೇಲೆ ಬಿದ್ದಿದೆ, ಅದಕ್ಕೆ ಹೋಳಾಗಿದೆ. ಏನೋ ನಿಮ್ಮಪ್ಪ ಸೀರೆ ಉಡ್ತಾರ? ನಮ್ಮಪ್ಪ ನಮ್ಮ ಅಮ್ಮನ ಡ್ರೆಸ್ ಹಾಕೊಂಡಿರ್ತಾರೆ, ನಮ್ಮಮ್ಮ ನಮ್ಮ ಅಪ್ಪನ ಡ್ರೆಸ್ ಹಾಕೊಂತಾರೆ, ನಮ್ಮಪ್ಪ ನಮ್ಮ ಅಮ್ಮನ ಡ್ರೆಸ್ ಹಾಕೊಂಡು ಸರ್ಕಸ್ ಮಾಡ್ತಾರೆ. ಅಯ್ಯೋ, ಎಂತ ಫ್ಯಾಮಿಲಿ ಅಪ್ಪ. ಈ ಸೀರೆ ಬೇಡ, ತಗೋ, ಹೋಗು ನೀನು, ಹೋಗು. ಅದೃಷ್ಟ ಅಲ್ಲ ಈ ಸೀರೆ ಉಟ್ಕೊಳಕ್ಕೆ. ಈಗ ಇದ್ರಲ್ಲಿ ಎಷ್ಟು ಡಬ್ಬುಲು ಕಣ್ಬಿಟ್ಟಿದೆ. ಯಾರ ನಮ್ಮ ಹಣ್ಣು ಮೇಲೆ ಕಣ್ಣ ಹಾಕೋಣ? ನಾನು ಡಿಂಗ್ರಿ ಗೋಗ್ರ ಹಾಕೊಂಡಿದ್ದಾಳೆ. ಓ ನೀನು ಇಲ್ಲಿ ಬಂದು ಹಚ್ಕೊಂಡು ಕೂತಿದ್ಯಾ? ಪೊಲೀಸರು ನಿನ್ನನ್ನು ಹುಡುಕ್ತವ್ರೆ. ಆ ಗಲಾಟೆಯಲ್ಲಿ ನೀನೇ ಕಿಂಗಳಾಗ ಹೋಗಿದ್ದೆ. ಇದೊಂದ್ಸತಿ ಬಚಾವ್ ಮಾಡ್ಬಿಡು, ಇನ್ನೊಂದ್ಸತಿ ಈ ತರ ತಪ್ಪು ಮಾಡಲ್ಲ. ಸಂಪಲ್ಲಿ ಔಚ್ಕೋಬ, ಪೊಲೀಸ್ ಬಂದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ. ಅಯ್ಯೋ ಪೊಲೀಸ್ ಬಂದ್ರಪ್ಪ. ಯಾಕೆ ನನ್ನ ಬೊಣ್ಣೆ ಸುಕ್ಕ ಅಂತ ಕರಿಚಾ? ಊರದ್ದು ಬೊಣ್ಣೆ ಸುರಿಸಿ, ಅದಕ್ಕೆ ನಾನು ಬೊಣ್ಣೆ ಸುಕ್ಕ ಅಂತ ಕರಿತೀನಿ. ನೀನು ಬಿಳಿ ಜಿಲ್ಲೆ. ನನ್ನ ಜಿರಳೆ ಅಂತ ಕರಿಬೇಡ, ನಾನು ನಿನ್ ಬೊಣ್ಣೆ ಸುಕ್ಕ ಅಂತ ಕರೆಯಲ್ಲ. ಆ ಮಟ್ಟಿಗೆ ಕೆಲ ಮಾತಾಡೋಣ, ನಡಿ. ಹೊರಗಡೆ ಸುತ್ತಾಡಕ್ ಹೋಗ್ತಾ ಇದ್ದೀನಿ. ನನ್ ಪರ್ಮಿಷನ್ ಇದೆ, ಎಲ್ಲ ಹೋಗ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಅದಕ್ಕೆ ಅಲ್ವಾ ಅಪ್ಪ ನೀನ್ ಕುತ್ಕೊಂತಾರೆ ನಿಂತ್ಕೊಂತಾರೆ. ಇಷ್ಟು ದಿನ ನೀನ್ ಡಬ್ಬ ನಡೆಸಿದ್ಯಾ? ಈಗ ನಮ್ಗೆ ಫ್ರೀಡಮ್ ಕೊಟ್ಬಿಡು. ಚೋಟುದ ಎಲ್ಲ ನನಗೆ ಎದುರು ಕೊಡ್ತೀಯಾ? ನೀನು ಬಾಲ ಎಲ್ಲಿ ಕಟ್ ಮಾಡ್ಬೇಕು ಅಲ್ಲೇ ಕಟ್ ಮಾಡ್ತೀನಿ, ನೋಡ್ತಾ ಇರು. ಮತ್ತೆ ನೀನು ನನ್ನ ಕಂಟ್ರೋಲಿಗೆ ತಗೋತೀನಿ. ನೀನ್ ಇಲ್ಲಿದ್ಯಾ? ಸ್ಕೂಲ್ ಹುಡುಗರ್ನೆಲ್ಲ ಹಾಳು ಮಾಡ್ತಿದ್ಯಾ ನೀನು. ನಾನೇನ್ ಮಾಡ್ದೆ? ಅವ್ರನ್ನೆಲ್ಲ ಡ್ಯಾನ್ಸ್ ಸೇರ್ಸ್ಕೊಂಡಿದ್ಯಾ? ಅವರೇ ಬಂದು ಸೇರ್ಕೊಂಡ್ರೆ ನಾನೇನ್ ಮಾಡ್ಲಿ? ಡ್ಯಾನ್ಸು ಅಂತ ಅವ್ರು ಸರಿಯಾಗಿ ಗೊತ್ತಾ ಇಲ್ಲ ಕಣೋ. ಅವ್ರನ್ನ ಬಂದು ಡ್ಯಾನ್ಸಿಗೆ ಸೇರ್ಕೊ ಅಂತ ಹೇಳಿದ್ನ ನಾನು. ಹೀಗೆ ಮುಂದುವರೆದ್ರೆ ಸರಿ ಇರಲ್ಲ. ಅದೇನ್ ಮಾಡ್ಕೊಂಚ ಮಾಡ್ಕೋ ಹೋಗು. ಮಾಡ್ತೀಗಿರು ನಿನಗೆ. ಅಯ್ಯೋ ಅಯ್ಯೋ, ಏನಾಯ್ತು? ಹುಡುಗಿ ಡ್ರೆಸ್ ಹಾಕೊಂಡು ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಏನ್ ನಿನ್ ಮುಖ ಚೆನ್ನಾಗಿ ಕಾಣಿಸ್ತಾ ಇರೋದು? ಆ ನಿತ್ಯಾನಂದನ ಆಶ್ರಮಕ್ಕೆ ಹೋಗಿ ಬಂದ್ರಿಂದ ಹಿಂಗ್ ಮಾಡ್ತಾ ಇದೆಯಲ್ಲೋ? ನಾನು ಸ್ವಾಮಿನ ಬೈಬೇಡಿ. ಅವ್ರು ನನಗೆ ಧ್ಯಾನ ಮಾಡೋದು ಹೇಳ್ಕೊಟ್ಟಿದ್ದಾರೆ, ಕುಂಡಲಿ ಜಾಗೃತ ಮಾಡೋದು ಹೇಳ್ಕೊಟ್ಟಿದ್ದಾರೆ. ನೋಡ್ತಾರೆ ನಾನು ಎಷ್ಟು ಟಾಪ್ ಅಲ್ಲಿ ಬರ್ತೀನಿ ಅಂತ. ಏನ್ ನಿನ್ ಮಕ್ಕ ಟಾಪಲ್ಲಿ ಬರ್ದು ರಸ್ತೆ ನಾನು ನೀನು ಹೋಗ್ತಾ ಇದ್ರೆ ಎಲ್ಲರೂ ಸಲಾಂ ಹೊಡಿತಿದ್ರು. ಈಗ ಹೆಣ್ಣಿನ ವೇಷ ಹಾಕೊಂಡು ಕರ್ಕೊಂಡು ಹೋದ್ರೆ ಎಲ್ಲರೂ ಚೀತು ಅಂತ ಹೋಗಿದ್ದಾರೆ. ಬರಬೇಡ ನೀನ್ ನನ್ನ ಜೊತೆಗೆ. ಮಮ್ಮಿ ಬಿಟ್ಟು ಹೋಗ್ಬೇಡಿ, ನಾನು ಬರ್ತೀನಿ ನಿಮ್ ಜೊತೆ. ಮಮ್ಮಿ ನಂಗೆ ಭಯ ಆಗುತ್ತೆ. ಏನೋ ಭುವನ್, ಭಾರಿ ಖುಷಿಯಾಗಿದ್ಯಾ? ಇವತ್ತು ನಾನು ಗೋವಾಗೆ ಹೋಗ್ತಾ ಇದ್ದೀನಿ. ಗೋವಾ ಹೋಗ್ತಾ ಇದೀಯಾ? ತುಂಬಾ ದಿನಗಳಿಂದ ನಾನು ಗೋವಾಗೆ ಹೋಗ್ಬೇಕು ಅಂತ ಕನ್ಸು ಕಂಡಿದ್ದೆ. ಇವತ್ತು ಸ್ಕೂಲಿಂದ ಗೋವಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದ್ ಸರಿ, ಯಾರ್ಯಾರು ಹೋಗ್ತಾ ಇದ್ದೀರಾ? ದಿವ್ಯಾ, ಮೋನಿಕಾ, ಪಲ್ಲವಿ ಇವರೆಲ್ಲರೂ ಬರ್ತಾ ಇದ್ದಾರೆ. ಅಯ್ಯೋ, ಅವ್ರ ಜೊತೆ ಹೋಗ್ತೀಯೇನೋ? ಸರಿ ಇಲ್ಲ ಕಣೋ ಅವರು. ಯಾವತ್ತೂ ಅಂತಿದ್ದಾರೆ ನೆಕ್ಸ್ಟ್ ಇದಕ್ಕೆ ಅವ್ರು ಸರಿ ಇಲ್ಲ ಅಂದ್ಬಿಟ್ರಾ? ನಿನ್ ಕಣ್ಣಿಗೆ ಕಾಣಿಸೋದೆಲ್ಲ ಬರೀ ಕಪ್ಪು ಮಸಿ. ನಿನ್ನೊಳದಕ್ಕೆ ಹೇಳಿದ್ನಪ್ಪ, ಇದ್ರ ಮೇಲೆ ನಿನ್ನಿಷ್ಟ. ನನ್ನ ಇಷ್ಟ. ನಾನು ಯಾರ ಜೊತೆನಾದ್ರೂ ಗೋವಾಗೆ ಹೋಗ್ತೀನಿ, ನಾನು ಯಾರ ಜೊತೆನಾದ್ರೂ ಫ್ರೆಂಡ್ಶಿಪ್ ಮಾಡ್ಕೊಂತೀನಿ. ಬುದ್ಧಿವಾದ ಹೇಳ್ಬೇಡಿ ಆಂಟಿ. ಯಾವತ್ತೂ ಹುಷಾರು ಕಣೋ ಭುವನ್. ಏ ಹೋಗಿ